ಈಗ CRPC IPC ಸೆಕ್ಷನ್ಗೂ ವ್ಯತ್ಯಾಸಗಳು ಭಾಳ ಇರ್ತದೆ. ಈ ಸೆಕ್ಷನ್ಗಳ ಬಗ್ಗೆನೂ ಗೊತ್ತಿದೆಯಾ? ಈಗ ನೋಡ್ರಿ, ಈ ಸೆಕ್ಷನ್ಗಳ ಬಗ್ಗೆ ಈಗ ಸ್ಟಡಿ ಮಾಡ್ತಾ ಇದ್ದೀನಿ. ಯಾಕಂದರೆ ಅವಾಗ ಈ IPC CRPC ಆ್ಯಕ್ಟ್ ಇದ್ದಾಗ 10 ಪೈಸಕ್ಕೊಂದು ಪಾವು ಬೆಲ್ಲ ಕೊಡ್ತಿದ್ರು. ಅದು ಭಾಳ ರುಚಿ ಇರ್ತಿತ್ತು. ಆದರೆ ಅಲ್ಲಿ ವ್ಯವಸ್ಥೆಗಳು ಸರಿ ಇದ್ದಿದ್ದಿಲ್ಲ. ಆದರೆ ಇವತ್ತಿನ ಕಾಲದಾಗ ಈ ಬೇನಾಯ್ಸ್ ಕಾನೂನು ಬಂದೈತಿ. ಆದರೆ ಅದು ಇವತ್ತು 20 ರೂಪಾಯಿಗೊಂದು ಪಾವು ಬೆಲ್ಲ ಆಗೈತಿ. ಆದರೆ ಅದು ಗೇಜ್ ಇರೋದಿಲ್ಲ, ಬೆಲ್ಲಕ್ಕೆ ಅಷ್ಟೊಂದು ರುಚಿ ಇರೋದಿಲ್ಲ. ಹಂಗೆ ಇವತ್ತು ಈ ಒಂದು ಕಾನೂನು ಯಾಕೆ ಜಾರಿಗೆ ತಂದ್ರೆ ಇವತ್ತು 60 ಕೋಟಿ ಡೀಲ್ ಮಾಡಿದಂಥ ಜಡ್ಜ್ಗಳು ಎಲ್ಲೇ ಜನಾರ್ದನ್ ರೆಡ್ಡಿ ಅಂತೇಳಿ ಡೀಲ್ ಮಾಡಿದರು. ಅದನ್ನು ಅಪರಾಧಿಗಳಿಗೆ ಶಿಕ್ಷೆ ಆಗಲಿಲ್ಲ. ಇವತ್ತು ಕೋರ್ಟ್ನಲ್ಲಿ ಒಬ್ಬನ ಫೋನ್ ರಿಂಗ್ ಆಗೈತೆ ಅಂತ ಕರ್ಕೊಂಡೋಗಿ 5 ಗಂಟೆ ಮಟ್ಟ ಪನಿಷ್ಮೆಂಟ್ ಕೊಡ್ತಾರೆ, ಇಲ್ಲಾಂದರೆ 1000 ರೂಪಾಯಿ ದಂಡ ಹಾಕ್ತಾರೆ. ಅದೇ ಥರನೇ ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಲಯದಲ್ಲಿ ಅದೊಂದು ನ್ಯಾಯಸ್ಥಾನ, ಆರೋಪಿಗಳಿಗೆ ಚಪ್ಪಲಿ ಹಾಕೊಂಡು ಹೋಗೋಕ್ಕೆ ಅವಕಾಶ ಇಲ್ಲ, ಆದರೆ ನ್ಯಾಯವಾದಿಗಳಿಗೆ ಶೂ ಹಾಕ್ಕೊಂಡು ಹೋಗೋ ಅವಕಾಶ ಐತೆ ಅಂದ ಬಳಿಕ ಅದನ್ನು ಒಂದು ಉಪಯೋಗ ಮಾಡಿಕೊಂಡು ಇವತ್ತು ಆ ವಕೀಲ ಆ ನ್ಯಾಯಾಧೀಶರ ಮೇಲೆ ಶೂ ಎಸೆದು ಅಲ್ಲೇ ಎಸೆಯೋದಕ್ಕಿಂತ ಅವ್ರ ಮೇಲೆ ಒಂದು ದೂರು ಕೊಟ್ಟು ಅವ್ರ ಅಪರಾಧಗಳ ಮೇಲೆ ಶಿಕ್ಷೆ ಕೊಡಿಸ್ಬೋದಾಗಿತ್ತು. ಅದನ್ನು ಬಿಟ್ಟು ನ್ಯಾಯಾಲಯದಲ್ಲಿ ನ್ಯಾಯಸ್ಥಾನದಲ್ಲಿ ಕುಂತಾಗ ಅವ್ರು ಶೂ ತೆಗೆದು ನೀನು ಹಿಂಗೆ ಮಾಡಿದಿ ಅಂತಂದು ಒಗೆದ್ರಲ್ಲ, ಅವ್ರಿಗೇನು ಶಿಕ್ಷೆ ಆಯ್ತು? ಇಂಥ ಪ್ರಶ್ನೆಗಳು ನಾನು ಈಸಿಯಾಗಿ ಕೇಳ್ತೀನಿ. ಈಗ ಕೋರ್ಟಲ್ಲಿ ಈಗ ಜೂನಿಯರ್ ಲಾಯರ್ಗಳಿಗೆ ಆಮೇಲೆ ಪೊಲೀಸ್ ಟ್ರೈನಿಂಗ್ ತೆಗೆದುಕೊಳ್ಳೋ ಪೊಲೀಸರು ಮತ್ತೆ ನಿಮ್ಮ ಇನ್ಸ್ಪೆಕ್ಟರ್ಗಳು ಈ ಥರದೆಲ್ಲ ಟ್ರೈನಿಂಗ್ ತಗೊಳ್ತಾರಲ್ಲ, ಅವ್ರಿಗೆ ಈ ಥರದ ಕಾನೂನಿನ ಬಗ್ಗೆ ಕಳ್ಳರು ಹೇಗೆ ತಪ್ಪಿಸ್ಕೊಳ್ತಾರೆ, ಕಳ್ತನ ಮಾಡಿದವರು ಈ ಆರೋಪ ಕೊಲೆ ಸುಲಿಗೆ ಆರೋಪ ಹೊತ್ತವರು ಹೇಗೆ ತಪ್ಪಿಸ್ಕೊಳ್ತಾರೆ ಅನ್ನೋ ಬಗ್ಗೆ ಅರಿವು ಮೂಡಿಸೋ ಕೆಲಸ ಮಾಡ್ಬೋದಾ? ಹೌದು, ಮಾಡ್ಬೋದ್ರಿ. ಯಾಕಂತಂದರೆ ಇವತ್ತು ಎಲ್ಲರ ಕಳ್ತನ ಆಗೈತೆ ಅಂದರೆ ಸಿಗ್ಲಿ ಮನೆಗೆ ಬರ್ತಾರೆ. ಈ ಥರ ಆಗೈತೆ ಕಳ್ತನ, ಇದೇ ಥರ ಐಟಮ್ಸ್ ಆಗೈತೆ. ಯಾಕಂದರೆ ಜೈಲಾಗ 100 ಕೈದಿಗಳು ಬರ್ತಿರ್ತಾರೆ. ಅವ್ರು ಈ ಥರ ಹೊಡೆದ್ವಿ, ಈ ಥರ ಮಾಡಿದ್ವಿ, ಈ ಥರ ಆದವು ಅಂತಂದು ನನ್ನ ಹತ್ರ ಹಂಚ್ಕೊತಿರ್ತಾರೆ. ಅವಾಗ ನನಗೆ ಇಂಥ ಒಂದು ಜಿಲ್ಲಾದೊಳಗೆ ಯಾರು ಕಳ್ಳರದಾರ, ಇಂಥ ಜಿಲ್ಲಾದೊಳಗಡೆ ಯಾರು ಕಳ್ಳರದಾರ ಅನ್ನೋದು ಎಲ್ಲ ಮಾಹಿತಿ ನನಗೆ ಗೊತ್ತಿರ್ತೈತಿ. ಅವ್ರನ್ನ ಹೆಂಗೆ ಮಟ್ಟ ಹಾಕಬೇಕು, ಅವ್ರನ್ನ ಹೆಂಗೆ ಹಿಡಿಬೇಕು, ಈ ಲೆಕ್ಕದಲ್ಲಿ ನಾವು ಕಂಡು ಹಿಡಿಬೇಕಾಗತ್ತಿ. ಇವತ್ತು ಸಿಗ್ಲಿ ಸೊರಬ ಕೋರ್ಟ್ನಾಗ ಒಂದು ಕಳ್ತನ 2 ಮನೆ ಕಳ್ತನ ಮಾಡಿ ಎಸ್ಕೇಪ್ ಆಗಿದ್ದಾನ ಅಂತಂದು FIR ಕೋರ್ಟ್ನಾಗ ಐತ್ರಿ. ಆದರೆ ಸಿಗ್ಲಿ ನಾಪತ್ತೆ ಆಗ್ಯಾನ. ಆದರೆ ಇವನ್ ಫಿಂಗರ್ ಪ್ರಿಂಟ್ ಐತಿ ಈ ಕೇಸ್ನಾಗ. ಇವನೇ ಕಳ್ತನ ಮಾಡ್ಯಾನಂತ ಕಂಡು ಹಿಡ್ಕೊಂಡು ನಮ್ಮ ಊರಿಗೆ ಬಂದ್ರು. ನಮ್ಮ ಊರಾಗ ಬಂದಾಗ ನಾನು ನೀನು ಅರೆಸ್ಟ್ ಮಾಡಕ್ಕೆ ಬಂದೇವಿ ಅಂದ್ರೆ, ಏನು ಅರೆಸ್ಟ್ ವಾರೆಂಟ್ ಎಲ್ಲೈತ್ರಿ ಅಂದೆ. ಅವಾಗ ಇಲ್ಲ ನಿನಗಾಗಲೇ FIR ಕಳ್ತನ ಮಾಡಿದ್ವಿ, 2 ಮನೆ ಕಳ್ತನ ಮಾಡಿದ್ವು, FIR ಆಗಿ ಕೋರ್ಟ್ನಾಗ ಅದಾವು, ಆರೋಪಿ ನಾಪತ್ತೆ ಆಗ್ಯಾನ ಅಂದಿದ್ರು. ಈಗ ನೀ ಸಿಗ್ಲಿ ಗ್ರಾಮದಾಗ ಅದಿರಿ, ನಮ್ಗೆ ಗೊತ್ತು ಮಾಹಿತಿ ತಿಳ್ಕೊಂಡು ನಾವು ಬಂದಿದ್ದೀವಿ, ನಮ್ಮ ಜೊತೆಲಿ ಬರ್ಬೇಕು ನೀನು ಅಂತಂದ್ರೆ. ಮತ್ತು ಅರೆಸ್ಟ್ ರಿಮಾಂಡ್ ವಾರೆಂಟ್ ಎಲ್ಲೈತ್ರಿ ಅಂತ ಕೇಳಿದೆ. ಅವಾಗ ಅರೆಸ್ಟ್ ರಿಮಾಂಡ್ ವಾರೆಂಟ್ ಇಲ್ಲ ಅಂದ್ರೆ ಮತ್ತು ನೀವು ಆ ಪೊಲೀಸರು ಅನ್ನೋದು ಹೆಂಗೆ ಗೊತ್ತಾಗಬೇಕು ನನಗೆ? ಇವತ್ತು ನನ್ನ ಹೆಂಡತಿ ಮಕ್ಕಳು ನನ್ನ ಸಿಗ್ಲಿ ಗ್ರಾಮದಾಗ ಅದಾರ, ನೀವು ಎಲ್ಲರ ಕರ್ಕೊಂಡೋಗಿ ಡಕಾಯ್ತಿರೋ ಅಥವಾ ಪೊಲೀಸರು ಅನ್ನೋದು ನಮ್ಗೆ ಮಾಹಿತಿ ಬೇಕಲ್ಲ. ನೀವು ನೋಡಿ ಸೀಲ್ ಡ್ರೆಸ್ನಲ್ಲಿ ಬಂದಿರಿ, ಯಾವ ಸ್ಟೇಷನರ್ ಅನ್ನೋದು ಮಾಹಿತಿ ಇಲ್ಲ, ನೀವು ಹಿಂಗೆ ಬರಬೇಕು ನೀನು ಅಂತ ಕರ್ಕೊಂಡು ಹೋಗಕ್ಕೆ ಬಂದಿರಿ. ನಾ ಹಂಗೆ ಬರೋಂಗಿಲ್ಲ, ನನ್ನ ಊರು ಪಂಚಾಯತಿ ಐತಿ, ನನ್ನ ಊರು ಪಂಚಾಯತಿಗೆ ಬರ್ರಿ, ನಾನು ಅಲ್ಲೇ ಬರ್ತೇನೆ. ಇವತ್ತು ನೀವು ಇಲ್ಲೇ ಒಂದು ಲೆಟ್ರ್ ಕೊಡ್ರಿ, ಇಲ್ಲಿಂದ ನಾನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೇನೆ ಅಂತಂದು. ಯಾಕಂದರೆ FIR ಐತೆ ಅಂದ ಬಳಿಕ ಸೀದಾ ಕರ್ಕೊಂಡೋಗಿ ಕೋರ್ಟಿಗೆ ಹಾಜರುಪಡಿಸ್ರಿ ಅಂದಾಗ ಅವ್ರೇನಂದ್ರೆ, ಇಲ್ಲ ನಾವು ಹಂಗೆ ಕರ್ಕೊಂಡು ಹೋಗಂಗಿಲ್ಲ, ನಾವು ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತೀವಿ ಅಂದಾಗ ನಮ್ಮ 3 ಜನ ಬಿಟ್ಟು ಕೊಡಲಿಲ್ಲ, ಅರೆಸ್ಟ್ ಮಾಡಲಿಲ್ಲ. 1 ತಿಂಗಳ ನಂತರ ನಾನು ಲಕ್ಷ್ಮೇಶ್ವರಕ್ಕೆ ಬಂದಾಗ ನಾನು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡೋಗಿ ಕೇಸ್ ಹಾಕಿದ್ರು. ಆ ಕೇಸ್ನಲ್ಲಿ ನಾನು ಆರೋಪಿ ಆಗಿ ಆ 2 ಕೇಸನ್ನು ನಾನು ಗೆದ್ದು ಬಂದಾಗ ನಾನು 100 ಜನಕ್ಕೆ ನಾ ಹೇಳಿದೆ, ಇನ್ನು ಮುಂದೆ ಯಾರೇ ಪೊಲೀಸ್ನವ್ರು ಬಂದು ಸಿಗ್ಲಿ ಕರ್ಕೊಂಡು ಹೋಗ್ತೇನೆ ಅಂದರೆ ಕಟ್ಟಿ ಹಾಕ್ರಿ. ಯಾಕಂದ್ರೆ ಊರಿಗೆ ಒಂದು ಅವ್ರು ಮರೋದಿ ಕೊಡಲಿಲ್ಲ ಅಂತಂದು ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿ ಕೇಸ್ ಹಾಕ್ಯಾರ ಅಂದರೆ ಅವ್ರು ತಪ್ಪಾಗುತ್ತೆ. ಇದೇ ಥರನ ನಾಳೆ ನಾನು ಕರ್ಕೊಂಡೋಗಿ ಕೊಲೆ ಮಾಡೋಂಗಿಲ್ಲ ಅನ್ನೋದೇನು ಗ್ಯಾರಂಟಿ? ಅದಕ್ಕೋಸ್ಕರ ಏನೇ ಮಾಹಿತಿ ಬಂದ್ರೂ ಪಂಚಾಯತಿಗೆ ಕೊಟ್ಟ ನನ್ನ ಮನೆಗೆ ಬರಬೇಕು, ಡೈರೆಕ್ಟ್ ಮನೆಗೆ ಬಂದ್ರೆ ನಾನು ಸುಮ್ಮನೆ ಇರೋಂಗಿಲ್ಲ ಅಂತ ಹೇಳಿಕೆ ಕೊಟ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.